ಅದ್ರ ನಿಂತಿದ್ದವ್ರು ಬರಲೇಬೇಕಿದ್ದಾರೆ. ಅದಿಲ್ಲದ್ರೆ ಇದು ಮುಗಿಯುವಂಥ ಸಾಧ್ಯತೆ ಭಾಳ ಕಡಿಮೆ ಇದಾವೆ. ಈಗಾಗಲೇ ತಿಮ್ರೋಡಿ ಅವರು ತಮ್ಮದೇ ಸಂಘಟನೆ ಮಾಡ್ಕೊಳ್ತಾ ಇದ್ದಾರೆ. ಮಂದಿಯಲ್ಲಿ ನಿಂತಿದ್ದಾರೆ ಬೆಳ್ತಂಗಡಿ ಮತ್ತು ಸುತ್ತಮುತ್ತಲ ತಾಲೂಕಿನ ಜಿಲ್ಲೆಯ ರಾಜ್ಯ ಜನ ಸಹಿತ ಇವತ್ತು ತಿಮ್ರೋಡಿ ಅವ್ರಿಗೆ ನೋಡ್ತಾ ಇದ್ದಾರೆ. ಏನು ಬೈ ವ್ಯಕ್ತಿ ಒಳ್ಳೆ ದಿಟ್ಟಿದ್ದಾರೆ, ಮಟ್ಟೆನವ್ರು ಇವರು ದಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಕೋಲ್ಡ್ ರಾಂಪೇಜ್ ಅಂತೇಳಿ ಒಂದು ಸಣ್ಣ ಯೂಟ್ಯೂಬರ್ ಇವತ್ತು ದೊಡ್ಡ ಒಬ್ಬ ನಾಯಕನಾಗಿ ಬೆಳೆದು ನಿಲ್ತಾ ಇದ್ದಾರೆ. ಅವ್ನು ಧೈರ್ಯ ಮೆಚ್ಚುತ್ತದೆ ಅವ್ರಿಗೆಲ್ಲ. ಯೂಟ್ಯೂಬ್ಗಳೆಲ್ಲ ಸುಳ್ಳು ಹೇಳ್ತಾರೆ ಮಾಡಿದ್ರೆ ಯಾರು ಹೇಳ್ತಾರೆ ರೀ ಸುಳ್ಳು ಅಂತೇಳಿ. ಏನು ಘಟನೆ ಇವತ್ತು ಈ ರೀತಿ ಬೆಳೆದ ಕಾರಣ ಆ ಯೂಟ್ಯೂಬರ್ ಕುಡ್ಲ ರಾಂಪೇಜ್ ಅವ್ರು ಮಾಡಿದ ಸಾಹಸ, ಅದು ಒಂದು ಸ್ಥಾಪಿತ ಶಕ್ತಿ ಜೊತೆ ಹೋರಾಟ ಮಾಡೋ ಸಾಲದಲ್ಲ ಅದು. ಎಲ್ಲ ಹೇಳಿ ತನಿಖೆ ಆಗಲಿ. ಇವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನು ಪ್ರೂವ್ ಮಾಡಿರಿ. ಹೌದು ಬಾ, ಕುಡ್ಲ ರಾಂಪೇಜ್ ಸುಳ್ಳು ಹೇಳ್ತಾ ಇದ್ದಾರೆ, ತಿಮ್ರೋಡಿ ಸುಳ್ಳು ಹೇಳ್ತಾ ಇದ್ದಾರೆ, ಮಟ್ಟೆನವ್ರು ಸುಳ್ಳು ಹೇಳ್ತಾ ಇದ್ದಾರೆ, ರವಿ ಪ್ರಸನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮಾಡಿರಿ. ಇದು ಹಿಂದೆ ಯಾರ್ಯಾರು ಇದ್ದಾರೆ. ಮತ್ತು ಇಲ್ಲಿ ಬಿ ಎಲ್ ಸಂತೋಷ್ ಮತ್ತು ಅದೇ ಕಾಲಕ್ಕೆ ಬಿ ಎಲ್ ಸಂತೋಷ್ ಮತ್ತು ತಿಮ್ರೋಡಿ ನನಗೆ ಸಿಕ್ಕಾಟದ್ರಿ. ಇದು ಇಲ್ಲಿ ನೆಕ್ಸ್ಲೈಟ್ಸ್ ಮಾತ್ರ ಇಲ್ಲ. ಆ ಭೂಮಿ ಕಳ್ಕೊಂಡವ್ರು ಏನೋ ಪಾಪ ಅದು ಹಿಂದೆ CPI ಇರ್ಬೋದು, ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಅವ್ರು ಇರ್ಬೋದು. ಆದರೆ ಅವರು ಸಹಿತ ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇಲ್ಲ. ಮೂವ್ಮೆಂಟ್ ಮಾಡೋರು ಯಾರು? ಮೂವ್ಮೆಂಟ್ ಯಾರ್ಯಾರು ನಡೆಕದ? ಒಂದು ಕಡೆ ಹೆಗಡೆ ಅವ್ರ ಪರ ಇದ್ದಂಥವ್ರು, ಇನ್ನೊಂದು ಕಡೆ ತಿಮ್ರೋಡಿ ಅವ್ರ ಪರ ಇದ್ದಂಥವ್ರು. ಇಲ್ಲಿ ನಡಕ ಪಾಪ ಸೌಜನ್ಯ ಅಂತ ಕೇಸ್ಗಳು, ಪದ್ಮಲತಾ ಅಂತವ್ರದ್ದಾಗಿರ್ಬೋದು, ಮಿನ್ನುಳಿದ ಹೆಣ್ಮಕ್ಳದಾಗಿರ್ಬೋದು, ಜೊತೆಗೆ ಭೂಮಿ ಕಳ್ಕೊಂಡವ್ರದ್ದಾಗಿರ್ಬೋದು, ಅವರೆಲ್ಲ ಇವತ್ತು ನ್ಯಾಯ ಕೇಳ್ತಾ ಇದ್ದಾರೆ. ಅದು ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಈಗಂತೂ SIT ಮಾಡ್ತಾ ಇದೆ, ತನಿಖೆ ಮುಗಿಲಿ. ಅದನ್ನು ತೃಪ್ತಿ ಆಗಿರ್ಕಂದ್ರೆ NIA ಮಾಡಿರಿ, ಮತ್ತೊಂದು CBI ಮಾಡಿದ್ರಿ, ಯಾರೂ ಬೇಡಂದಿಲ್ಲ. ಅವ್ರು ಸತ್ಯ ಹೊರಗೆ ಬರಲಿ. ತಪ್ಪಿದ್ರೆ ಯಾರು ತಿಮ್ರೋಡಿ ಇರುವಲ್ರು, ಹೆಗ್ಗಡೆ ಅವ್ರು ಇರುವಲ್ರು, ಇಲ್ಲಿ ನಿಮ್ಮ